ತಿಳ್ಕೊಳ್ಳೋಣ. ಅದು ಏನಂತಂದ್ರೆ ಡಿಸೆಂಟ್ರಿ. ಇದು ಸೀದಾ ಬೇದಿ ಮುದ್ರಾ, ಸೀದಾ ಬೇತಿ ಮುದ್ರಾ ಅಂತ ಹೇಳ್ತಾರೆ. ಸೀದಾ ಬೇತಿ ಅಂತಂದ್ರೆ ಏನ್ ಮಾಡತ್ತೆ ಇದು? ಇದು ಪ್ರತ್ಯೇಕವಾಗಿ ನಮ್ಮ ಹೊಟ್ಟೆ ನೋವು ಇದೆಯಲ್ಲ, ಹೊಟ್ಟೆ ನೋವು ಬಂದ್ರೆ ಹೊಟ್ಟೆ ನೋವನ್ನು ತೊಲಗಿಸ್ತದೆ, ತುಂಬಾ ಚೆನ್ನಾಗಿ ಪರಿಹಾರ ಮಾಡುತ್ತೆ. ಆಮೇಲೆ ಈ ಹೊಟ್ಟೆ ನೋವು ಬಂದು ಪದೇ ಪದೇ ನಾವು ರೆಸ್ಟ್ ರೂಮ್ಗೆ ಹೋಗ್ತಾ ಇರ್ತೀವಿ, ಟಾಯ್ಲೆಟ್ಗೆ ಹೋಗ್ತಾ ಇರ್ತೀವಿ ಅಲ್ವಾ? ಅದು ಡಯೇರಿಯಾ ಆಗಿರ್ಬೋದು, ಡಿಸೆಂಟ್ರಿ ಆಗಿರ್ಬೋದು. ಈ ಎರಡನ್ನೂ ಸಹ ಇದನ್ನು ಪ್ರತ್ಯೇಕವಾಗಿ ಈ ಮುದ್ರ ಅದಕ್ಕೆ ಉಪಯೋಗ ಆಗುತ್ತೆ, ತುಂಬಾ ಈಸಿಯಾಗಿ ತೊಲಗಿಸ್ತದೆ. ಅದಕ್ಕೋಸ್ಕರ ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡೋಣ. ನೋಡಿ, ಹೀಗಿದೆಲ್ಲ ಏನ್ ಮಾಡ್ಬೇಕಂತಂದ್ರೆ, ಇದು ರಿಂಗ್ ಫಿಂಗರ್ ಅಂತಂದ್ರೆ ಈ ಉಂಗರ ಬೆರಳಿದೆಲ್ಲ, ಮೊದಲನೇ ಲೈನ್ ಇರ್ತದೆ, ಅದನ್ನು ಟಚ್ ಮಾಡ್ಬೇಕಷ್ಟೇ, ಇಷ್ಟೇ. ಅಲ್ಲಿ ಒಂದು ಮರ್ಮ ಪಾಯಿಂಟ್ ಇದೆ, ಆ ಪಾಯಿಂಟ್ ಅನ್ನು ಇದು ಒತ್ತಾ ಇರ್ತದೆ ಅಷ್ಟೇ. ಆಯ್ತಾ? ಯಾರಿಗಾನ ಬೇದಿ ಆಗ್ತಾ ಇರ್ತದೆ, ತುಂಬಾ ಹೆಚ್ಚಾಗ್ತಾ ಇರುವಾಗ ಈ ರೀತಿಯಲ್ಲಿ ಹೊಟ್ಟೆ ನೋವು ಬರೋದು ಇವೆಲ್ಲ, ಇದಕ್ಕೂ ಉಂಗರ ಬೆರಳು ಮೇಲಿಂದ ಮೊದಲನೇ ಲೈನ್ ಇದೆಲ್ಲ, ಮೊದಲನೇ ಗೀತೆ ಆದ್ಮೇಲೆ ಪ್ರೆಸ್ ಮಾಡಿ, ಲೈಟ್ ಪ್ರೆಸರ್ ಕೊಟ್ರೆ, ಹಾಗೆ ಇಟ್ಕೊಂಡ್ರೆ ಸಾಕು. ಅದು ಎಷ್ಟು ಹೊತ್ತು ಮಾಡಬೇಕು? ಸೊ ನಿಮಗೆ ಬೇದಿ ಕಡಿಮೆ ಆಗೋವರೆಗೂ ಇಟ್ಕೊಂಡ್ರೆ, ಅದು ತಕ್ಷಣ ಅದು ಕಡಿಮೆ ಆದ ತಕ್ಷಣ ಈ ಮುದ್ರವನ್ನು ತೆಗಿಬಹುದು ಅಷ್ಟೇ. ಆ ಬೇದಿ ಕಡಿಮೆ ಆಗಕ್ಕೇನೆ ಈ ಮುದ್ರ ಮಾಡೋದು. ಮಾಡಿದ ಮೇಲೆ ತೆಗಿಬೇಕಾಗತ್ತೆ, ಹಾಗೆ ಇಟ್ಕೋಬಾರದು. ಹೀಗೆ ನೋಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಓಕೆ. ಸೊ ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡಿ.